ಅನ್ವಯಿಕ ಫೆಬ್ರವರಿ ಸಂಚಿಕೆಯ ಧ್ವನಿಯವತರಣಿಕೆಯ ಭಾಗವೊಂದಕ್ಕೆ ಸ್ವಾಗತ. ಈ ದಿನದ ಕಥೆ ಡೋರೆಮಾನ್ ಸ್ಪೇಸ್ ಟೈಮ್ ಗ್ಯಾಜೆಟ್ಗಳೊಂದಿಗೆ ಅಂತರಿಕ್ಷ ಪಯಣ. ನೊಬಿತಾ ಆಕಾಶವನ್ನು ನೋಡುತ್ತಾ ನಿಂತಿದ್ದನು. ತಾರೆಗಳು ಮಿನುಗುತ್ತಿದ್ದವು. ಡೋರೆಮಾನ್, ಈ ತಾರೆಗಳ ನಡುವೆ ಇರುವ ಗ್ರಹಗಳು ಹೇಗೆ ಚಲಿಸುತ್ತವೆ ಎಂದು ಕುತೂಹಲದಿಂದ ಕೇಳಿದನು. ಡೋರೆಮಾನ್ ನಗುತ್ತಾ ತನ್ನ ಜೇಬಿನಿಂದ ಒಂದು ವಿಶೇಷ ಗ್ಯಾಜೆಟ್ ತೆಗೆದನು. ಸ್ಪೇಸ್ ಟೈಮ್ ರಾಕೆಟ್ ಡ್ಯಾಜ್. ಇದನ್ನು ಧರಿಸಿದರೆ ನಾವು ಆಕಾಶದಲ್ಲಿ ಹಾರಬಹುದು ಎಂದನು. ಕ್ಷಣಾರ್ಧದಲ್ಲಿ ನೊಬಿತಾ, ಶಿಜುಕಾ, ಜಿಯಾನ್, ಸುನಿಯೋ ಎಲ್ಲರೂ ಆಕಾಶದತ್ತ ಹಾರಿದರು. ಮೊದಲು ಅವರು ಸೂರ್ಯನ ಹತ್ತಿರ ಇರುವ ಬುಧಗ್ರಹವನ್ನು ನೋಡಿದರು. ಬುಧ ಸೂರ್ಯನಿಗೆ ಅತ್ಯಂತ ಹತ್ತಿರ, ಆದ್ದರಿಂದ ಇಲ್ಲಿ ತುಂಬಾ ಉಷ್ಣ. ಅದರ ಪಕ್ಕದಲ್ಲೇ ಹೊಳೆಯುವ ಗ್ರಹ ಕಾಣುತ್ತಿದೆಯಲ್ವಾ, ಅದು ಶುಕ್ರಗ್ರಹ. ಮುಂದೆ ಅವರು ನಮ್ಮ ಮನೆಯಾದ ಭೂಮಿಯನ್ನು ದೂರದಿಂದ ನೋಡಿದರು. ನೀಲಿ ಸಮುದ್ರಗಳು ಮಿನುಗುತ್ತಿದ್ದವು. ಡೋರೆಮಾನ್ ಹೇಳಿದನು, ಭೂಮಿ 365 ದಿನಗಳಲ್ಲಿ ಸೂರ್ಯನ ಸುತ್ತ ಒಂದು ಸುತ್ತು ಹಾಕುತ್ತದೆ. ಅದು ತಿರುಗುತ್ತಾ ಇರುವುದರಿಂದಲೇ ದಿನರಾತ್ರಿಯಾಗುತ್ತದೆ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ಅದಾದ ಮೇಲೆ ಅವರು ಮಂಗಳಗ್ರಹದತ್ತ ಹಾರಿವರು. ಕೆಂಪು ಬಣ್ಣದ ನೆಲ ನೋಡಿ ಜಿಯಾನ್ ಹೇಳಿದನು, ಇದು ಕೆಂಪು ಚೆಂಡಿನಂತೆ ಕಾಣುತ್ತಿದೆ. ಡೋರೆಮಾನ್ ಹೇಳಿದ, ಇದರಲ್ಲಿರುವ ಕಬ್ಬಿಣದ ಆಕ್ಸೈಡ್ ಇದು ಕೆಂಪಾಗಿರಲು ಕಾರಣ. ಇದರ ಉಪಗ್ರಹಗಳು ಫೋಬೋಸ್ ಮತ್ತು ಡೈಮೋಸ್. ಅವರು ಮುಂದೆ ಹೋದಾಗ ದೊಡ್ಡ ದೊಡ್ಡ ಗ್ರಹಗಳು ಕಾಣಿಸಿಕೊಂಡವು. ಇದು ಗುರು, ಅತಿ ದೊಡ್ಡ ಗ್ರಹ ಎಂದು ಡೋರೆಮಾನ್ ಹೇಳಿದನು. ಅದರಲ್ಲಿ ದೊಡ್ಡ ಕೆಂಪು ಚುಕ್ಕೆ ಗ್ರೇಟ್ ರೆಡ್ ಸ್ಪಾಟ್ ಕಾಣಿಸಿತ್ತು. ಸೌರವ್ಯೂಹದ ಗ್ರಹಗಳಲ್ಲೇ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ. ಶಿಜುಕಾ ಹೇಳಿದಳು, ಅಲ್ಲಿ ನೋಡಿ, ಗೆಲೀಲಿಯೋ ಹೆಸರಿಸಿದ ಅಯೋ, ಯುರೋಪಾ, ಗ್ಯಾನಿಮೇಡ್ ಮತ್ತು ಕ್ಯಾಲಿಸ್ಟೋ ಉಪಗ್ರಹಗಳು. ಪಕ್ಕದಲ್ಲೇ ಶನಿ ತನ್ನ ಉಂಗುರಗಳೊಂದಿಗೆ ಮಿನುಗುತ್ತಿದ್ದನು. ನೀರಿಗಿಂತ ಹಗುರವಾದ ಗ್ರಹ. ಶಿಜುಕಾ ಸಂತೋಷದಿಂದ, ಶನಿ ಉಂಗುರಗಳು ಎಷ್ಟು ಸುಂದರ ಎಂದಳು. ಡೋರೆಮಾನ್ ವಿವರಿಸಿದನು, ಶನಿಗ್ರಹದ ದೊಡ್ಡ ಉಪಗ್ರಹ ಟೈಟಾನ್. ಈ ಗ್ರಹಗಳು ಸೂರ್ಯನ ಸುತ್ತ ತುಂಬಾ ದೊಡ್ಡ ವೃತ್ತದಲ್ಲಿ ನಿಧಾನವಾಗಿ ತಿರುಗುತ್ತವೆ. ಅವುಗಳ ಗಾತ್ರ ದೊಡ್ಡದಾದ್ದರಿಂದ ಅವುಗಳ ಚಲನೆಯೂ ಭಿನ್ನ. ಯುರೇನಸ್, ನೆಪ್ಚ್ಯೂನ್ ಗ್ರಹಗಳನ್ನು ವೀಕ್ಷಿಸಿದರು. ಪ್ಲೂಟೋ ಒಂದು ಕುಬ್ಜಗ್ರಹ ಎಂದು ಸುನಿಯೋ ಆ ಕಡೆ ತೋರಿಸಿದ. ಡೋರೆಮಾನ್ ತನ್ನ ಆರ್ಬಿಟ್ ಪ್ರೊಜೆಕ್ಟರ್ ಗ್ಯಾಜೆಟ್ ಬಳಸಿ ಎಲ್ಲ ಗ್ರಹಗಳ ಚಲನೆಯನ್ನು ತೋರಿಸಿದನು. ಅವುಗಳು ಸೂರ್ಯನ ಸುತ್ತ ಎಲಿಪ್ಸ್ ಆಕಾರದಲ್ಲಿ ತಿರುಗುತ್ತಿವೆ ಎಂಬುದು ಎಲ್ಲರಿಗೂ ತಿಳಿಯಿತು. ನೊಬಿತಾ ಹೇಳಿದನು, ಡೋರೆಮಾನ್, ಇವತ್ತಿನ ಪಾಠ ತುಂಬಾ ಮಜಾ. ಪುಸ್ತಕದಲ್ಲಿ ಓದಿದರೆ ಇಷ್ಟು ಚೆನ್ನಾಗಿ ಅರ್ಥವಾಗಿರಲಿಲ್ಲ. ಡೋರೆಮಾನ್ ನಗುತ್ತಾ ವಿವರಿಸಿದ, ವಿಜ್ಞಾನ ಅನುಭವದಿಂದ ಕಲಿತರೆ ಮಜವೋ ಮಜಾ. ಎಲ್ಲರೂ ಮತ್ತೆ ಭೂಮಿಗೆ ಮರಳಿದರು. ಮುಂದಿನ ಕಥೆ ನಾಳೆ ಕೇಳೋಣ.